ಸುಮಾರು 1 ವಾರದ ಹಿಂದೆಯಷ್ಟೇ ಕಾಡಾನೆ ಭೀಮಾ ಮತ್ತೊಮ್ಮೆ ಸೈಟ್ ಆಗಿರುವಂತದ್ದನ್ನ ನೋಡ್ತಾ ಇರ್ಬೋದು. ಸುಮಾರು ಇದು 4-5 ದಿವಸದ ಹಳೆಯ ವಿಡಿಯೋ ಆಗಿರುತ್ತೆ. ಸೊ ಏನ್ ವಿಚಾರ ಅಂದ್ರೆ ಕಾಡಿನಿಂದ ನಾಡಿಗೆ ಬರುವಂತ ಆನೆಗಳು, ಸೊ ಅದರಲ್ಲಿ ಭೀಮಾ ಕೂಡ ಅಷ್ಟೇನೆ. ಅಂದ್ರೆ ಯಾರಿಗೂ ತೊಂದರೆ ಮಾಡೋದಿಲ್ಲ. ಕಾಡಿನಲ್ಲೂ ಸಹ ಇರ್ತಾನೆ, ನಾಡಿನಲ್ಲೂ ಸಹ ಇರ್ತಾನೆ. ಮನೆ ಮತ್ತೆ ರಸ್ತೆ, ಪ್ರಮುಖ ರಸ್ತೆ, ಮನೆ ಪಕ್ಕ ಇರುವಂತ ಸಣ್ಣ ಸಣ್ಣ ರಸ್ತೆಗಳಲ್ಲೆಲ್ಲ ಭೀಮಾ ಓಡಾಡುವಂತದ್ದು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಹಾಗೂ ಸಕಲೇಶಪುರ ತಾಲೂಕಿನ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಈ ಒಂದು ಕಾಡಾನೆ ಭೀಮಾ ಈಗ ಸುಮಾರು ಒಂದೆರಡು ತಿಂಗಳಿಂದ ಮೂಡಿಗೆರೆ ತಾಲೂಕಿನಲ್ಲಿ ಇರುವಂತದ್ದು. ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಗುಂಪಿನಲ್ಲಿ ಸುಮಾರು 20-30 ಆನೆಗಳು ಸುತ್ತಾಟ ನಡೆಸ್ತಾ ಇರುವಂತದ್ದು. ವರ್ಷಕ್ಕೆ ಒಮ್ಮೆ ಈ ಒಂದು ಮೂಡಿಗೆರೆ ತಾಲೂಕಿಗೆ ಕಾಡಾನೆ ಭೀಮಾ ಗುಂಪಿನ ಜೊತೆಗೆ ವಿಸಿಟ್ ಮಾಡುವಂತದ್ದು. ಓಲ್ಡ್ ಬೆಲ್ಟ್ ಆಗಿರ್ಬೋದು, ಭುವನೇಶ್ವರಿ, ಬೀಟಮ್ಮ 1, ಬೀಟಮ್ಮ 2, ಸೊ ಈ ರೀತಿಯ ಒಂದು ಗುಂಪಿಗೆ ಒಂದು ಹೆಸರನ್ನ ಇಟ್ಟಿರ್ತಾರೆ. ಕಾಲರನ್ನು ಸಹ ಕೆಲವೊಂದಿಷ್ಟು ಹಿರಿಯ ಹೆಣ್ಣಾನೆಗಳಿಗೆ ಅಳವಡಿಸಿರ್ತಾರೆ. ಮತ್ತೆ ಗಂಡಾನೆ ಕೆಲವೊಂದು ಅಂದ್ರೆ ಕೆಪಿ ಕಾಲರ್ ಅಂತ, ಸೊ ಅದು ಕೂಡ ಈ ಒಂದು ಸಕಲೇಶಪುರ ತಾಲೂಕಿನಲ್ಲಿ ಸುತ್ತಾಡ್ತಾ ಇದೆ, ಆಗಾಗ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಭೀಮಾ ಇದೆಯಲ್ಲ ತುಂಬಾನೇ ಸಾಧು ಸ್ವಭಾವ. ಬಟ್ ಒಂದು ಸತಿ ಮಾತ್ರ ಅಟ್ಯಾಕ್ ಅನ್ನ ಮಾಡಿರೋದು ತಮಗೂ ಕೂಡ ಒಂದು ವಿಚಾರ ಗೊತ್ತಿರುತ್ತೆ. ಆದ್ರೆ ಜನರು ಇದನ್ನ ಅಡ್ವಾಂಟೇಜ್ ಆಗಿ ತಗೋಬಾರ್ದು. ಅರಣ್ಯ ಇಲಾಖೆ ಎಚ್ಚರಿಸಿದೆ, ಮತ್ತೆ ಆರ್ಡರ್ ಅನ್ನ ಕೊಟ್ಟಿರುತ್ತೆ. ಯಾರು ಕೂಡ ಕಾಡಾನೆ ಭೀಮಾ ಆಗಿರ್ಬೋದು, ಬೇರೆ ಕಾಡಾನೆಗಳು ಇರುವಂತ ಜಾಗಕ್ಕೆ ಹೋಗಿ ವಿಡಿಯೋವನ್ನ ಮಾಡಬಾರ್ದು, ದೂರದಲ್ಲಿ ಇರ್ಬೇಕಾಗುತ್ತೆ. ಅರಣ್ಯ ಇಲಾಖೆಗೆ ಸಹಕರಿಸಿ ಈಗೆಂದೆಲ್ಲ ತಿಳಿಸಿರ್ತಾರೆ. ಆದ್ರೆ ಅಲ್ಲಿ ಸ್ಥಳೀಯರು ಏನ್ ಮಾಡ್ತಾರೆ, ಆನೆ ನೋಡುವಂತ ಒಂದು ಆಸೆಗೆ ಹತ್ತಿರಕ್ಕೆ ಹೋಗೋದು. ಆನೆ ಏನು ಹತ್ತಿರ ಅಂದ್ರೆ ಭೀಮಾ ಸ್ವಲ್ಪ ಸ್ವಭಾವ ಯಾವ ರೀತಿ ಅಂದ್ರೆ ಅಕ್ಕಪಕ್ಕ ಜನರಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾನೆ. ಅದನ್ನೇ ಅಡ್ವಾಂಟೇಜ್ ಆಗಿ ಕೆಲವೊಂದಿಷ್ಟು ಜನರು ತಗೊಂಡ್ಬಿಡ್ತಾರೆ. ನೋಡಿ ಎಷ್ಟು ಡಿಸ್ಟೆನ್ಸ್ ಇರ್ಬೋದು ಈ ವಿಡಿಯೋ ಮಾಡ್ತಿರೋದಕ್ಕೂ ಮತ್ತೆ ಆನೆ ಇರೋದಕ್ಕೂ. ಸುಮಾರು ಏನಿಲ್ಲ ಅಂದ್ರೂ 30 ಅಡಿ ಇರ್ಬೋದು ಅಷ್ಟೇನೆ. ಸೊ ಆದ್ರೆ ಆ ವ್ಯಕ್ತಿ ಆತರ ಮಾಡಬಾರ್ದು. ಆನೆ ಏನಾದ್ರು ಒಂದ್ಸತಿ ಚಾರ್ಜ್ ಮಾಡಕ್ಕೆ ಓಡಕ್ಕೆ ಅಂತ ನಿಂತ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ ತಡಿಯೋಕ್ಕಂತೂ ಆಗೋದಿಲ್ಲ. ಸೊ ಹಾಗಾಗಿ ಜನರು ಅಂತರವನ್ನ ಕೈಕೊಳ್ಬೇಕಾಗತ್ತೆ. ಯಾರು ಕೂಡ ಹತ್ರಕ್ಕೆ ಹೋಗ್ಬಾರ್ದು. ವಿಡಿಯೋನ ಹತ್ರಕ್ಕೆ ಹೋಗಿ ಮಾಡೋದಾಗಿರ್ಬೋದು, ಉಚ್ಚಾಟ ನಡೆಸುವಂಥದ್ದು ಯಾರು ಕೂಡ ಮಾಡಬಾರ್ದು. ಸೊ ಹೀಗಾಗಿ ಕಾಡಾನೆ ಭೀಮಾ ಈಗ ಪ್ರೆಸೆಂಟ್ ಆಗಿ ಏನಂದ್ರೆ ಮತ್ತೆ ಗುಂಪಿಗೆ ಸೇರಿದ್ದಾನೆ. ಮೂಡಿಗೆರೆ ತಾಲೂಕಿನಲ್ಲಿ ಇದ್ದಂತ ಕಾಡಾನೆ ಭೀಮಾ ಮತ್ತೆ ಒಬ್ರು ಸ್ಟಾರ್ ನಟ ಅವರ ಮನೆಗೂ ಸಹ ಹೋಗಿರುತ್ತೆ. ಅಲ್ಲಿ ಒಂದು ಕಾಫಿ ಎಸ್ಟೇಟ್ ಕಸ್ಕೆ ಬೈಲು ಭಾಗದಲ್ಲಿ. ಸೊ ಅಲ್ಲಿಗೂ ಅದು ಕೂಡ ಬಹಳಷ್ಟು ವೈರಲ್ ಆಗೈತೆ. ಅವರು ಕೂಡ ಮಾತನಾಡಿರ್ತಾರೆ ಅದ್ರ ಬಗ್ಗೆ. ಅದಾದ ಬಳಿಕ 1-2 ದಿವಸ ಬಿಟ್ಟು ಮತ್ತೆ ಸಕಲೇಶಪುರ ತಾಲೂಕಿಗೆ ಎಂಟ್ರಿ ಕೊಡ್ತಾನೆ ಕಾಡಾನೆ ಭೀಮಾ. ಒಂಟಿಯಾಗಿ ಸುತ್ತಾಡ್ತಾ ಕಾಣಿಸ್ಕೋತಾನೆ. ಮತ್ತೆ ಬೇಲೂರು ತಾಲೂಕಿಗೆ ಎಂಟ್ರಿ ಕೊಡ್ತಾನೆ. ಮತ್ತೆ ವಾಪಸ್ ಮೂಡಿಗೆರೆ ತಾಲೂಕಿಗೆ ಹೋಗಿ ಕಸ್ಕೆ ಬೈಲು, ಗೋಣಿಬೀಡು ಸುತ್ತಮುತ್ತ ಈಗ ಸದ್ಯಕ್ಕೆ ಓಡಾಡ್ತಾ ಇದ್ದಾನೆ. ಮತ್ತೆ ಗುಂಪಿಗೆ ಮತ್ತೊಮ್ಮೆ ಸೇರಿರುವಂತದ್ದು. ಸೊ ಹೀಗಾಗಿ ಆತನ ಒಂದು ನಡೆ ಮತ್ತೆ ಹೆಜ್ಜೆ ಬಹಳಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಮತ್ತೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತದೆ. ಯಾಕೆಂದ್ರೆ ಈಗಾಗಲೇ ಮದ ಸ್ಟಾರ್ಟ್ ಆಗಿ 5-6 ತಿಂಗಳಾಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ ಇನ್ನೇನು ಮದವು ಕೂಡ ಕಡಿಮೆ ಆಗೋಕೆ ಸಾಧ್ಯ ಉಂಟು. ಕಡಿಮೆ ಆಗುವಂತ ಒಂದು ಸಾಧ್ಯತೆಯೂ ಸಹ ಇದೆ. ಸೊ ಹಾಗೆ ಕಾಡಾನೆ ಭೀಮನಿಗೆ ಮದ ಕಡಿಮೆ ಆದ್ರೆ ಆತ ಗುಂಪನ್ನ ಬಿಟ್ಟು ವಾಪಸ್ಸು ಆಲೂರು ರೇಂಜ್ಗೆ ಹೋಗುವಂತ ಸಾಧ್ಯತೆ ಇದೆ. ಯಾವಾಗ್ಲೂ ಕೂಡ ಹಾಗೆ ಆಗೋದು. ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ಗೂ ಕೂಡ ಕಾಡಾನೆ ಭೀಮಾ ಎಷ್ಟನ್ನ ತಪ್ಪದೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.